ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಥರ್ಸ್ಡೇ ನನ್ನ ದಿನ ಈ ರೀತಿ ಶುರು ಆಯಿತು. ಕಿಚನಲ್ಲಿ ಹೆಲ್ಪ್ ಮಾಡ್ತಾವಳು ಬಂಗಾರಿ. ಇಲ್ಲಿ ನಮ್ಮಮ್ಮನ ಏನೋ ತಿಂಡಿ ಕೇಳ್ತಾ ಇದ್ದಾಳೆ. ದಯವಿಟ್ಟು ಎಲ್ಲರೂ ವೀಡಿಯೋನ ವಾಚ್ ಮಾಡಿದರೆ, ಪ್ರೀವಿಯಸ್ ವೀಡಿಯೋ ಅಂತೂ ತುಂಬ ಜನ ವಾಚ್ ಮಾಡಿದರೆ ತುಂಬ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ತಾತ ಮೊಮ್ಮಗಳು ಬಾಂಡಿಂಗ್ ಯಾವ ರೀತಿ ಇದೆ ಅಂತ. ರಾಗಿ ಸರಿ ಮಾಡಿಟ್ಟಿದ್ರೆ ಅದು ಬೇಡ ಅಂತ ನಮ್ಮ ಅಪ್ಪನ ಕೈಲಿ ಚಿತ್ರಾನ್ನ ತಿನ್ಸ್ಕೊತಾವಳೆ. ರಾಗಿ ಸರಿ ತಿನ್ಸೋಕೆ ಹೋದರೆ ಬೇಡವೇ ಬೇಡ ಅಂತ ರಂಪಾಟ ಬೇರೆ ಮಾಡ್ತಿದ್ದಾಳೆ. ಅವಳಿಗೆ ಇವಾಗ ಚಿತ್ರಾನ್ನ ಇಷ್ಟ ಆಗಿಬಿಟ್ಟಿದೆ. ಇವತ್ತು ರಣ್ಣನ ಶರ್ಟ್ ಹಾಕೊಂಡು ಕ್ಯೂಟಾಗಿ ಕಾಣಿಸ್ತಿದ್ಲು. ಇವಳಿಗೆ ಹಾಕ್ಬೇಕಂತಲೇ ಅವ್ನ ಬಟ್ಟೆಗಳನ್ನ ಒಂದಷ್ಟು ಇಟ್ಟಿದ್ದೆ. ಅದನ್ನು ಹಾಕ್ದಾಗ ಇವಳು ತುಂಬ ಕ್ಯೂಟಾಗಿ ಕಾಣಿಸ್ತಾನೆ. ಅವ್ರ ಅಣ್ಣನ ಥರನೇ ಕಾಣಿಸ್ತಾಳೆ ಇವಳು. ಇದಾದಮೇಲೆ ಇವತ್ತು ನನ್ನ ತಮ್ಮನ ಅರಿಶಿನ ಶಾಸ್ತ್ರ, ನೀರುಯ್ಯ ಶಾಸ್ತ್ರ ಇತ್ತು. ಅದಕ್ಕೆ ನಾನು ಈ ರೀತಿ ರೆಡಿಯಾಗಿದ್ದೆ. ಯೆಲ್ಲೋ ಕಲರ್ ಸೀರೆ. ನನ್ನ ಲೈಫಲ್ಲೇ ಬೆಸ್ಟ್ ಫ್ರೆಂಡ್ ಅವನು, ಬ್ರದರ್ ಕೂಡ, ಎಲ್ಲ ಕೂಡ. ಅಮ್ಮ ನಾನಿಬ್ಬರು ರೆಡಿ ಆದ್ವಿ. ಹೀಗೆ ಬಂಗಾರಿ ವೈಟ್ ಆ್ಯಂಡ್ ಎಲ್ಲೋ ಹಾಕಿದ್ಲು. ನಾವು ಹೊರಟಿದ್ದು ಮಂಡ್ಯ ಹೊಸಹಳ್ಳಿ ಕಡೆಗೆ. 3 ಗಂಟೆ ಅಷ್ಟರೊಳಗೆ ಶುರು ಆಗುತ್ತೆ ಅಂತ ಹೇಳಿದರು. ನಾವು ಊಟ ಗೀಟ ಮುಗಿಸ್ಕೊಂಡು ರೆಡಿಯಾಗಿ ಹೊರಟ್ವಿ. ಬಂಗಾರಿ ನಿದ್ದೆ ಅರ್ಧ ಆಗಿತ್ತು, ಅದಕ್ಕೆ ಹಿಂಗೆಲ್ಲಾಗಿದ್ಲು. ಸಿಟಿ ಎಂಟರ್ ಆದ್ವಿ. ಸಿಟಿ ಎಂಟರ್ ಆಗೋಷ್ಟರೊಳಗೆ ಚೋಟಾ ಬಂಗಾರ ಮಲ್ಕೊಂಡ್ಬಿಟ್ಟಿದ್ಲು. ನಾನು ಹೇಗೆ ಕಾಣಿಸ್ತಿದ್ದೀನಿ ಇವತ್ತು? ಸಿಂಪಲಾಗಿ ರೆಡಿಯಾಗಿದೆ. ಫೈನಲಿ ನನ್ನ ತಮ್ಮನ ಮನೆ ಹತ್ರ ಬಂದ್ವಿ. ಇದೇ ಮದುವೆ ಮನೆ ವೈಬ್ ಅಂದರೆ ಹೆಸರು ಚಪ್ರ ಇಲ್ಲದೆ ಇರುತ್ತಾ? ಅದನ್ನು ನೋಡೇ ಕಂಡುಹಿಡಿಬೋದು, ಒಂದು ಗೃಹ ಪ್ರವೇಶ ಇಲ್ಲ ಮದುವೆ ಅಂತ. ಒಳಗೆ ಬಂದ್ವಿ. ಇನ್ನೂ ಏನೂ ಶುರು ಮಾಡಿರಲಿಲ್ಲ. ಆಮೇಲೆ ಒಂದೇ ಶಾಸ್ತ್ರಗಳೆಲ್ಲ ಶುರುವಾಯಿತು. ಅರ್ಶಿನ ಹಚ್ಚೋದು 1 by 1 ಎಲ್ಲರೂ ಅರ್ಶಿನ ಹಚ್ತಾಯಿದ್ರು. ನನಗಂತೂ ನನ್ನ ತಮ್ಮನ ಮದುವೆ ಅಂತ ತುಂಬಾ ಖುಷಿ. ಸ್ವಂತ ತಮ್ಮ ಅಲ್ಲ, ದೊಡ್ಡಮ್ಮನ ಮಗ, ಬಟ್ ಸ್ವಂತ ತಮ್ಮನಷ್ಟೇ. ಇವನು ಇಂಪಾರ್ಟೆಂಟ್, ಇಂಟೆಲಿಜೆಂಟ್ ಬಾಯ್. ಇಲ್ಲಿದ್ದವರೆಲ್ಲ ನನಗಂತೂ ಟೀಸ್ ಮಾಡ್ತಾಯಿದ್ರು, ನಿನ್ನ ವ್ಲಾಗ್ಗೆ ಒಳ್ಳೆ ಕಂಟೆಂಟ್ ಸಿಕ್ತು ಅಂತ. ಕಂಟೆಂಟ್ ಅಂತ ನೋಡೋದಲ್ಲ, ಫ್ಯಾಮಿಲಿ ಫಂಕ್ಷನ್ ಅಂದರೆ ಇರೋ ಮಜಾನೇ ಬೇರೆ. ಅದರಲ್ಲೂ ನಮ್ಮ ಮನಸ್ಸಿಗೆ ಹತ್ರ ಆದವರು, ನಮಗೆ ಹತ್ರ ಆದವರು ಫಂಕ್ಷನ್ ಅಂತಂತಂದರೆ ನಮ್ಮದೇ ಫಂಕ್ಷನ್ ಅನ್ನುವಷ್ಟು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ರೀತಿ ಈ ಫಂಕ್ಷನ್ ಕೂಡ ನನಗೆ. ಇಬ್ಬರು ಜೊತೆಗೆ ಓದ್ತಿದ್ವಿ. ನಮ್ಮ ಬಾಂಡಿಂಗ್ ಅಲ್ಲಿ ಸ್ಟ್ರಾಂಗ್ ಆಯಿತು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವ್ರುಗಳೆಲ್ಲ. ಇವಾಗ ನನ್ನ ಸರಿ ಸಿಂಪಲ್ ಮದುವೆ ಆಗಿರೋದ್ರಿಂದ ಶಾಸ್ತ್ರಗಳೆಲ್ಲ ಸಿಂಪಲ್ಲಾಗಿ ಇದ್ವು. ಒಂದು 5-10 ಜನ ಅರ್ಶಿನ ಹಚ್ಚಿ ಎಲ್ಲರೂ ನೀರು ಹಾಕೋದಕ್ಕೆ ಶುರು ಮಾಡಿದ್ವಿ. ನೀರೆಲ್ಲ ಹಾಕಾದ್ಮೇಲೆ ಅಕ್ಕಿ ಹಾಕೋದು, ವಿಭೂತಿ ಹಚ್ಚೋದು, ದೇವರಿಗೆ ಪೂಜೆ ಮಾಡಿಸಿ, ಏನೋ ನಮ್ಮ ಹಳ್ಳಿ ಕಡೆ ಅಥವಾ ನಮ್ಮ ಸಂಪ್ರದಾಯದಲ್ಲಿ ಈ ರೀತಿ ಶುರುವಾಗುತ್ತೆ. ಇವಾಗ ಮಾಡ್ತಿರೋದನ್ನ ಸರಕ್ಕೆ ಇಕ್ಕೋದು ಅಂತ ಹೇಳ್ತಾರೆ. ಅಕ್ಕಿನ ಇಬ್ಬರು ಇಟ್ಕೊಂಡು ಅದರಲ್ಲೂ ಫಸ್ಟ್ ಯಾರು ಅರ್ಶಿನ ಹಚ್ಚಿರ್ತಾರೆ ಅವರೇ ಇದನ್ನು ಮಾಡಬೇಕಂತೆ. ನಮ್ಮಮ್ಮ ಮತ್ತು ನಮ್ಮತ್ತೆ ಅದನ್ನು ಹಚ್ಚಿದ್ರು, ಅದಕ್ಕೋಸ್ಕರ ಅದನ್ನು ಅವರೇ ಮಾಡ್ತಿದ್ದಾರೆ. ಯೂಶ್ವಲಿ ಸ್ವಲ್ಪ ಹೈಟ್ ಇರೋರು ಇದನ್ನು ಮಾಡ್ತಾರೆ, ಬಟ್ ಇವರು ಫಸ್ಟ್ ಅರ್ಶಿನ ಹಚ್ಚಿದ್ರಿಂದ ಈ ಶಾಸ್ತ್ರನ ಇಬ್ಬರು ಮಾಡ್ತಾಯಿದ್ದಾರೆ. ಸಂಪ್ರದಾಯ ಸಂಸ್ಕೃತಿ ಚಂದ. ಈಸ್ಕೋಬೇಕು. ನನಗೇನು ಸ್ಟೂಲೇನೆ ಇಟ್ಕೋಬೇಕಾಗಿತ್ತು. ಇಲ್ಲಿ ಮಗಳು ದೊಡ್ಡಮ್ಮನ ಹತ್ರ ಸ್ವೀಟ್ ತಿನ್ಸ್ಕೊತಾವಳೆ. ಈ ಕಡೆ ಶಾಸ್ತ್ರಗಳು ನಡೀತಾ ಇದ್ವು. ಇವನು ಹೈಟ್ ಇದ್ಬಿಟ್ಟು ಅಕ್ಕಿ ಹಾಕೋದಿಕ್ಕೆ ಎಲ್ಲರೂ ಸರ್ಕಸ್ ಪಡ್ತಾ ಇದ್ರು. ಇಲ್ಲಿ ಮಕ್ಕಳೆಲ್ಲ ಇದು ಮಾಡ್ತಾಯಿದ್ರು. ಆಮೇಲೆ ನಮಗೆ ಆರತಿ ಮಾಡೋದಕ್ಕೆ ಹೇಳಿದ್ರು. ಹುಡುಗಿನ ತಂಗಿ ಅಕ್ಕ ಯಾರಿರ್ತಾರೆ ಅವರು ಆರತಿ ಮಾಡೋಕ್ಕೆ ಹೇಳಿದ್ರು. ನಾನು ಮತ್ತು ನಮ್ಮ ಅಕ್ಕ ಮತ್ತು ಇನ್ನೊಂದು ಪುಟ್ಟ ಹುಡುಗಿ 3 ಜನನೂ ಆರತಿ ಮಾಡಿದ್ವಿ. ಈ ಥರ ಶಾಸ್ತ್ರಗಳು, ಫಂಕ್ಷನ್ಗಳು ಅಂತಂತಂದರೆ ತುಂಬಾ ಖುಷಿ.
ಈಗೆಲ್ಲ ಟ್ರೆಂಡು ಎಲ್ಲೋ ಹಾಕ್ಕೊಂಡು ಬರೋದು. ಸೊ ಎಲ್ಲರೂ ಎಲ್ಲೋ ಹಾಕ್ಕೊಂಡು ಬಂದಿದ್ವಿ. ಆರತಿ ಎತ್ತುತ್ತಾ ಇದ್ದೀವಿ. ಚಿಕ್ಕ ವಯಸ್ಸಲ್ಲಿದ್ದಾಗ ಕಾಸು ಹಾಕ್ತಾರೆ ಅಂತಲೇ ಆರತಿಗೋಸ್ಕರ ಮುಂದೆ ನಿಂತಿರ್ತಿದ್ವಿ. ಬಟ್ ಇವಾಗ ಮೈಂಡ್ ಸೆಟ್ ಇಲ್ಲ. ಅಂತೂ ಇಂತೂ ನನ್ನ ಅಮ್ಮನ ಮದುವೆ ಆಗ್ತಾಯಿದೆ. ಬೆಸ್ಟ್ ಫ್ರೆಂಡ್ ಆ್ಯಂಡ್ ಬ್ರದರ್ ಎರಡೂ. ಬ್ರದರ್ ಫ್ರಮ್ ಅನದರ್ ಮದರ್. ಇವಾಗ ಇಷ್ಟು ಟೈಮ್ಗೆ ಗಂಡು ಮನೆಯಿಂದ ಆಚೆ ಹೋಗಬೇಕು ಅಂತ ಶಾಸ್ತ್ರದಲ್ಲಿರುತ್ತೆ. ಅದಕ್ಕೋಸ್ಕರ ಮನೆ ಬಿಡ್ತಾ ಇರೋದು. ಇದನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ನೈಟ್ ಫಂಕ್ಷನಿಗೆ ರೆಡಿ ಆಗೋಣ ಅಂತ ಬಂದು ಹೇರ್ ಸ್ಟೈಲಿಗೆ ಬಂದೆ. ಅಕ್ಕ ಹೇರ್ ಸ್ಟೈಲ್ ಮಾಡಿಕೊಡ್ತಾಯಿದ್ರು. ಸ್ಟೈಲ್ ಮಾಡಿಸ್ಕೊಂಡು ಬರೋಷ್ಟರೊಳಗೆ ನನ್ನ ಬಂಗಾರಿ ರೆಡಿಯಾಗಿದ್ಲು. ನಾನು ಈ ರೀತಿ ರೆಡಿಯಾಗಿದ್ದೆ. ಸಿಂಪಲಾಗಿ ಕಾಣಿಸ್ತಿತ್ತು. 3-4 ಇಯರ್ಸ್ ಬ್ಯಾಕ್ದು ಡ್ರೆಸ್ ಇದು. ಈ ಡ್ರೆಸ್ನ ನಾನು ರಾಜಾನ್ಸ್ ಬಟ್ಟೆ ಅಂಗಡಿಲಿ ಪರ್ಚೇಸ್ ಮಾಡಿದ್ದೆ. ಸೆಮಿ ಸ್ಟಿಚ್ಡ್ ಇದು. ತುಂಬಾ ಚೆನ್ನಾಗಿದೆ. ರೆಡಿಯಾಗಿ ನಾನು, ಅಜ್ಜಿ, ಅಮ್ಮ, ಹುಡುಗರು ಎಲ್ಲರೂ ಹೊರಟ್ವಿ. ಮದುವೆ ಇದ್ದಿದ್ದು ಕಸ್ಲಗೆರಳಿರೋ ಭೂಮಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಹುಡುಗನ ಬಿಟ್ಟಿದ್ರು ಗಂಡು ಕರ್ಕೊಂಡು ಬರೋಕ್ಕೆ ಅಂತ ಹೆಣ್ಣನ ಕಡೆಯವ್ರು ಬಂದಿದ್ದರು. ಏನೇನೋ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ನಾನು ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡ್ತಾ ಇದ್ದೆ. ನಿಂತು ಸಾಕಾಗಿ ಮತ್ತೆ ಚೌಲ್ಟ್ರಿ ಕಡೆಗೆ ಬಂದೆ. ಆಲ್ಮೋಸ್ಟ್ ಆಗಿತ್ತು ಶಾಸ್ತ್ರಗಳೆಲ್ಲ. ಪಾಪು ಯಾಕೋ ತುಂಬ ಗಲಾಟೆ ಮಾಡ್ತಿದ್ಲು. ಈ ಹಪ್ಪಳ ಸಿಕ್ಕಿದ್ಮೇಲೆ ಸ್ವಲ್ಪ ಸೈಲೆಂಟ್ ಆದಳು. ಇವರೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಇವ್ರ ಜೊತೆಗೆ ಎಲ್ಲರ ಹತ್ರನೂ ಸ್ವಲ್ಪ ಹೊತ್ತು ಮಾತಾಡಿ ಮುಗಿಸ್ಕೊಂಡು, ಇಲ್ಲಿ ನೋಡಿ ಡಾರ್ಲಿಂಗ್, ಹುಡುಗಿಗೆ ಶಾಸ್ತ್ರ ಮಾಡ್ತಾಯಿದ್ರು, ವಿಳ್ಳೆ ಶಾಸ್ತ್ರನ. ಇವರೇ ನನ್ನ ತಮ್ಮ ಮದುವೆ ಆಗ್ತಾರೋ ಹುಡುಗಿ. ಇವ್ರು ನೋಡಿ ಹಪ್ಪಳಕ್ಕಾಗಿ ಸರ್ಚಿಂಗ್. ಫ್ರೈ ಹಾಕೋದಂತೂ ಕ್ಯೂಟಾಗಿ ಕಾಣಿಸ್ತಾರೆ. ಫ್ರಾಕಲ್ಲಿ ಕೊಟ್ಟಿದ್ದಕ್ಕೆ ನಾನು ಅಕ್ಕನಿಗೆ ಥ್ಯಾಂಕ್ ಯು. ಫಂಕ್ಷನ್ ಮುಗಿಸಿ ಮನೆ ಕಡೆ ಬಂದ್ವಿ. ಟೈಮ್ 10 ಇದಾಗಿತ್ತು ನನ್ನ ಥರ್ಸ್ಡೇ ವ್ಲಾಗ್. ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.